ಸೊ ಇಲ್ಲಿ ಬಹಳ ಜನ KSET ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮತ್ತೆ ಆಪ್ಷನ್ ಎಂಟ್ರಿ ಬಗ್ಗೆ ಬಹಳ ಜನ ವಿದ್ಯಾರ್ಥಿಗಳು ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರು. ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಅದರ ಜೊತೆಗೆ ಇಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KE ಕಡೆಯಿಂದ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋದಾದ್ರೆ ಇಲ್ಲಿ ನಮ್ಮ KE ಕಡೆಯಿಂದ ಆಪ್ಷನ್ ಎಂಟ್ರಿ ಬಗ್ಗೆ ಬಂದಿರುವಂತಹ ಒಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಸೊ ಯಾವ ವಿದ್ಯಾರ್ಥಿಗಳು ಏನಾದರೂ ಆಪ್ಷನ್ ಎಂಟ್ರಿನ ಚೇಂಜಸ್ ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ನಾಳೆ ಅಂದ್ರೆ ಆಗಸ್ಟ್ 27 ಮುಂಜಾನೆ 11 ಗಂಟೆ ಒಳಗಡೆ ಅಂದ್ರೆ ನಾಳೆ ಮುಂಜಾನೆ 11 ಗಂಟೆ ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿನ ಚೇಂಜಸ್ ಮಾಡ್ಕೋಬಹುದು, ಎಡಿಟ್ ಮಾಡ್ಕೋಬಹುದು. ಮತ್ತೆ ಯಾವ ವಿದ್ಯಾರ್ಥಿಗಳು ಇದುವರೆಗೆ ಆಪ್ಷನ್ ಎಂಟ್ರಿನ ಮಾಡಿಲ್ಲ ಅವರು ಕೂಡ ನಾಳೆ 11 ಗಂಟೆ ಒಳಗಡೆ ನೀವು ಆಪ್ಷನ್ ಎಂಟ್ರಿನ ಮಾಡಬಹುದು. ಮತ್ತೆ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿನ ಚೇಂಜಸ್ ಮಾಡ್ಕೋಬಹುದಾ, ಹೊಸ ಕಾಲೇಜ್ಗಳನ್ನ ಆಡ್ ಮಾಡಬಹುದಾ ಅಂತ ಬಹಳ ಜನ ವಿದ್ಯಾರ್ಥಿಗಳು ಇದೇ ಒಂದು ಕ್ವಶನ್ ಕೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರಲೇಬೇಕು. ಏನಂದ್ರೆ ಇಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಥವಾ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನಿಮಗೆ ಹೊಸ ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಯಾವುದೇ ಒಂದು ಹೊಸ ಕಾಲೇಜ್ಗಳನ್ನ ನೀವು ಆಪ್ಷನ್ ಎಂಟ್ರಿಲಿ ಆಡ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನಿಮಗೆ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಆಪ್ಷನ್ ಎಂಟ್ರಿಲಿ ಏನೋ ಕಾಲೇಜ್ಗಳನ್ನ ಪ್ರಿಯಾರಿಟಿ ವೈಸ್ ಆಗಿ ಆಡ್ ಮಾಡಿರ್ತೀರ, ಸೊ ಆ ಒಂದು ಕಾಲೇಜ್ಗಳನ್ನ ನೀವು ಚೇಂಜಸ್ ನ ಮಾಡ್ಕೋಬಹುದು. ಅಥವಾ ಕಾಲೇಜ್ ಯಾವ್ದಾದ್ರು ಬೇಡ ಅನ್ಸಿದ್ರೆ ಸೊ ಆ ಒಂದು ಕಾಲೇಜ್ನ ಡಿಲೀಟ್ ಮಾಡಬಹುದು. ಆದ್ರೆ ಯಾವುದೇ ಒಂದು ಹೊಸದಾಗಿ ಕಾಲೇಜ್ನ ಆಡ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಇರಲಿ. ಸೊ ಮತ್ತೆ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಏನೇ ಒಂದು ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ಆದಷ್ಟು ಬೇಗ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.